ಅವರೊಬ್ಬರಿಗೆ ಎಲ್ಲ ಭಾಳ ಜನಕ್ಕೆ ಅರ್ಥ ಆಗಿಲ್ಲ. ಯಾಕೆ ಅಂತಂದರೆ ನನಗೊಂದು ಸೂಚನೆ ಬಂತು ಮಂತ್ರಿ ಆಗಿದ್ದಾಗ, ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯ ಅಧ್ಯಕ್ಷ ಆಗಬೇಕು ಅಂತ. ನಾನು ಅವಾಗ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ವಿರೋಧ ಪಕ್ಷ ನಾಯಕರು, ಏನು ಮಾರಾಯ ನೀನು ರಾಜೀನಾಮೆ ಕೊಟ್ಟು ಹೋಗ್ತಿದ್ಯಾ, ಇದು ರಾಜಕಾರಣದ ನಡೆಯುತ್ತೇನಪ್ಪ, ಇದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪಕ್ಷಕ್ಕೆ ಹೋಗೋದು ನಿಂಗೆ ಅರ್ಥ ಆಗಲ್ಲ ಬಿಡು ಅಂತಿದ್ದೆ. ಅದೇ ಅವರಿಗೆ ಅವತ್ತು ಅರ್ಥ ಆಗಲಿಲ್ಲ. ಪಾಪ ಯತ್ನಾಳಿಗೆ ಹೆಂಗೆ ಅರ್ಥ ಆಗುತ್ತೆ, ಭಾಳ ಜನಕ್ಕೆ ಅರ್ಥ ಆಗಲ್ಲ. ಆದರೆ ನಾನು ಹೇಳ್ದಲ್ಲ, ಆ ಹಿರಿಯರು ಮಾಡಿದ್ದ ತಪಸ್ಸಿಗೆ ಖಂಡಿತ ಪ್ರತಿಫಲ ಸಿಕ್ಕೇ ಸಿಗತ್ತೆ, ಇವತ್ತಿಲ್ಲ ನಾಳೆ. ಎಸ್ ಸರ್, ಧನ್ಯವಾದ. ಅವರೊಬ್ಬರಿಗೆ ಎಲ್ಲ ಭಾಳ ಜನಕ್ಕೆ ಅರ್ಥ ಆಗಿಲ್ಲ. ಯಾಕೆ ಅಂತಂದರೆ ನನಗೊಂದು ಸೂಚನೆ ಬಂತು ಮಂತ್ರಿ ಆಗಿದ್ದಾಗ, ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯ ಅಧ್ಯಕ್ಷ ಆಗಬೇಕು ಅಂತ. ನಾನು ಅವಾಗ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ವಿರೋಧ ಪಕ್ಷ ನಾಯಕರು, ಏನು ಮಾರಾಯ ನೀನು ರಾಜೀನಾಮೆ ಕೊಟ್ಟು ಹೋಗ್ತಿದ್ಯಾ, ಇದು ರಾಜಕಾರಣದ ನಡೆಯುತ್ತೇನಪ್ಪ, ಇದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪಕ್ಷಕ್ಕೆ ಹೋಗೋದು ನಿಂಗೆ ಅರ್ಥ ಆಗಲ್ಲ ಬಿಡು ಅಂತಿದ್ದೆ. ಅದೇ ಅವರಿಗೆ ಅವತ್ತು ಅರ್ಥ ಆಗಲಿಲ್ಲ. ಪಾಪ ಯತ್ನಾಳಿಗೆ ಹೆಂಗೆ ಅರ್ಥ ಆಗುತ್ತೆ, ಭಾಳ ಜನಕ್ಕೆ ಅರ್ಥ ಆಗಲ್ಲ. ಆದರೆ ನಾನು ಹೇಳ್ದಲ್ಲ, ಆ ಹಿರಿಯರು ಮಾಡಿದ್ದ ತಪಸ್ಸಿಗೆ ಖಂಡಿತ ಪ್ರತಿಫಲ ಸಿಕ್ಕೇ ಸಿಗತ್ತೆ, ಇವತ್ತಿಲ್ಲ ನಾಳೆ. ಎಸ್ ಸರ್, ಧನ್ಯವಾದ.